ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ರಿಸನಂ 458/1 ಇದರ ಕ್ಷೇತ್ರ 3 ಎಕರೆ 6 ಗುಂಟೆ ಜಮೀನಿನ ಬಗ್ಗೆ ದಿನಾಂಕ ಆಗಸ್ಟ್ 23, 2024 ರಂದು ವಿಮವಿವಸಂಘ ಹುನಗುಂದದ ಕಾರ್ಯಾಧ್ಯಕ್ಷರಾದ ವಿಸಿಚರಂತಿಮಠರು ಸುದ್ದಿಗೋಷ್ಠಿ ಮತ್ತು ಸಾರ್ವಜನಿಕ ಸಭೆಯಲ್ಲಿ ದಿನಾಂಕ ಆಗಸ್ಟ್ 21, 2023 ರಂದು 1. ಮಹಾಂತೇಶ ತಂದೆ ಶಿವಾನಂದ ಕಾಶಪ್ಪನವರ 2. ವೀರೇಶ ಶಿವಾನಂದ ಕಾಶಪ್ಪನವರರು ಕಂದಾಯ ಇಲಾಖೆ ಮತ್ತು ಉಪನೋಂದಾವಣಾಧಿಕಾರಿಗಳು ಶಾಮಿಲಾಗಿ ಕೊಟ್ಟಿ ಖರೀದಿ ದಾಖಲೆ ಸೃಷ್ಟಿಸಿ ಭೂಮಿ ಕಬಳಿಸುತ್ತಿದ್ದಾರೆ ಎಂಬ ಆರೋಪವನ್ನು ಖಂಡಿಸಿ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಹಾಂತೇಶ ಶಿವಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಮಹಾಂತೇಶ ಶಿವಾನಂದ ಕಾಶಪ್ಪನವರರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಮವಿವ ಸಂಘದ ಕಾರ್ಯಾಧ್ಯಕ್ಷ ಚರಂತಿಮಠರ ಆರೋಪಕ್ಕೆ ಪ್ರತಿಕ್ರಿಯಿಸುತ್ತಾ ಮಾತನಾಡಿ, ಈಯರಿಮಣ್ಣಿನ ಕುಷ್ಕಿ ಜಮೀನನ್ನು ಕಾನೂನುಬದ್ಧವಾಗಿ ಅಕ್ಟೋಬರ್ 30, 2017 ರಲ್ಲಿ ಅನುಕ್ರಮವೊಂದರಂತೆ ರಘುನಂದನ ತಂದೆ ಕೆಂಚನಗೌಡ ಉರ್ಫ್ ಬಾಳಾ ಸಾಹೇಬ ದೇಸಾಯಿರ ಮುಕ್ತಿಯಾರ ಸರಶ್ಚಂದ್ರ ತಂದೆ ಬಾಳಾ ಸಾಹೇಬ ಸರದೇಸಾಯಿರು 3 ಎಕರೆ 6 ಗುಂಟೆ ಪೈಕಿ ದಕ್ಷಿಣದ ಭಾಗದ 1 ಎಕರೆ 22 ಗುಂಟೆ ಜಮೀನನ್ನು 10,80,000ಕ್ಕೆ ಕಬ್ಜಾರಹಿತ ಖರೀದಿ ಸಂಚಗಾರ ಪತ್ರ ಮಾಡಿಸಿದ್ದಿದೆ. ನಂತರ ಅನುಕ್ರಮ 2 ರಂತೆ ದಿನಾಂಕ ಮಾರ್ಚ್ 28, 2019 ರಂದು ಉತ್ತರ ಭಾಗಕ್ಕೆ ಇರುವ 1 ಎಕರೆ 24 ಗುಂಟೆ ಜಮೀನನ್ನು ಶ್ರೀಮತಿ ಪದ್ಮಾವತಿ ಗಂಡಗುಂಡೂರಾವ್ ಉರ್ಫ್ ಬಿಂದುರಾವ್ ಕುಲಕರ್ಣಿರಿಂದ 24,50,000 ರೂಪಾಯಿಗಳಿಗೆ ಕಬ್ಜಾರಹಿತ ಖರೀದಿ ಸಂಚಗಾರ ಪತ್ರದ ವ್ಯವಹಾರ ನಡೆದಿದೆ. ನಂತರ ದಿನಾಂಕ ಅಕ್ಟೋಬರ್ 21, 2023 ರಂದು ಜಮೀನಿನ ಅನುಕ್ರಮ 1 ಮತ್ತು 2 ರ ಮಾಲೀಕರೊಂದಿಗೆ ಒಟ್ಟು ಮುಕ್ತಿಯಾರನಾತೆಯಾಗಿ ಜೀವನ ತಂದೆ ಬಲವಂತರಾವ್ ಸರಾಫ್ ಸೇರಿ 3 ಎಕರೆ 6 ಗುಂಟೆ ಜಮೀನನ್ನು 36,50,000 ರೂಪಾಯಿಗಳಿಗೆ ಖರೀದಿ ಮಾಡಲಾಗಿದೆ. ಹಾಗೂ ಕರ್ನಾಟಕ ಸರಕಾರದ ಆದೇಶ ನಂಬರ ಕಂ. 344 ಮುನ್ನೋಮು 2008 ರ ಪ್ರಕಾರ ಮತ್ತು ದಿನಾಂಕ ಏಪ್ರಿಲ್ 6, 2009 ರ ರಾಜ್ಯಪತ್ರದಾನ್ವಯ ನಡೆದಿದೆ. ಹಾಗೂ 1957 ರ ಕರ್ನಾಟಕ ಮುದ್ರಾ ಕಾಯ್ದೆ ಕಲಂ 10 ಅಡಿಯಲ್ಲಿ ಪ್ರಮಾಣಪತ್ರ ಪಡೆದಿದ್ದೇವೆ. ಇಷ್ಟೆಲ್ಲ ಹಂತವಾಗಿ ಕಾನೂನುಬದ್ಧವಾಗಿ ಖರೀದಿಸಿದ್ದರೂ ಸಹ ವಿಮವಿವ ಸಂಘದ ಅಧ್ಯಕ್ಷರು ಕಾನೂನು ಜ್ಞಾನವಿಲ್ಲದೆ ಮತ್ತು ಉದ್ದಟತನದ ಹೇಳಿಕೆ ನೀಡುವುದನ್ನು ಗಮನಿಸಿದರೆ ವಿನಾಕಾರಣ ಗಲಾಟೆ ಮಾಡಿ ಮತ್ತು ಬೆದರಿಕೆಯೊಡ್ಡಿ ಅಕ್ರಮವಾಗಿ ಜಮೀನನ್ನು ಎತ್ತಿಹಾಕಿಕೊಳ್ಳು ಸಂಚಿನಲ್ಲಿದ್ದಾರೆಂಬುದು ಸಾಬೀತುಪಡಿಸುತ್ತದೆ ಎಂದರು. ನಂತರ ಈ ಜಮೀನನ್ನು ಅಳತೆ ಮಾಡುವ ಪೂರ್ವದಲ್ಲಿ 7 ದಿನ ಮುಂಚಿತವಾಗಿ ನೋಟಿಸ್ ನೀಡಲಾಗಿರುತ್ತದೆ. ಆದಾಗ್ಯೂ ಸಹ ಸಂಘದ ಗೌರವಾಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ಮತ್ತು ನಿರ್ದೇಶಕರಾದ ಅರಣೋದಯ ದುಗ್ಗಿರು ಭೂಮಾಪನಾಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿ ನನ್ನ ಸಹೋದರ ವೀರೇಶ ಕಾಶಪ್ಪನವರ ಮತ್ತು ಕೆಲಸಗಾರನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾನೂನು ಬಾಹಿರ ಖರೀದಿ ನಡೆಸದಿದ್ದರೂ ಸಹ ಮೃತ ಆರೋಪಿಸುತ್ತಾರೆಂದು ತಮ್ಮ ಸಮಾಧಾನ ಆಕ್ರೋಶ ಹೊರಹಾಕಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅವ್ರ ಸೋದರೇ ನನ್ನ ಹಾಪ್ನೊಂದು ಮಾಡ್ಕೊಂಡೆ. ಓಕೆ 17 ಅದೊಂದು ಕಾರ್ಯನಿಮಿತ್ತವಾಗಿ ಅವ್ರ ಜೊತೆ ಮಾತಾಡಿ ಅವ್ರು ಹೇಳಿ, ನೀವು ಇನ್ನೂ ಉಳಿದ ಅಮೌಂಟ್ ನಮ್ಗೆ ಕೊಟ್ಬಿಡ್ರಿ, ನಾವು ಖರೀದಿ ಹಾಕಿ ಕೊಡ್ತೀವಿ ಅಂದರು. ಸ್ವಲ್ಪ ನಮ್ಮ ಅಡಚಣೆದ ಕಾರಣ ಅವರು ಇಲ್ಲೇ ಹುನಗುಂದ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ಅವತ್ತು ಎಷ್ಟನೇ ತಾರೀಕು 2018-19 ಅವರೇ ಹುನಗುಂದ ನಗರಕ್ಕೆ ಬಂದು ಹುನಗುಂದ ಸಬ್ ರಿಜಿಸ್ಟರ್ ಆಫೀಸ್ನಾಗ ಸ್ವತಃ ಅವರೇ ಆಧಾರ್ ಕಾರ್ಡು, ಯಾಕಂದ್ರೆ ಮುಂದೆ ಉತ್ತರ ಕೊಡ್ತೀನಿ, ಇದನ್ನ ಅವ್ರದೇ ಆಧಾರ್ ಕಾರ್ಡ್ ಅವರೇ ಬಂದು ಆಧಾರ್ ಕಾರ್ಡ್ ಕೊಟ್ಟು ಅವರೇ ಇಲ್ಲಿ ಬಂದು ಸ್ವತಃ ಅವರೇ ನಿಂತು ಸಬ್ ರಿಜಿಸ್ಟರ್ ಹತ್ರ ತಾವು ತಂದು ಕೊಟ್ಟು ನಮ್ಗೆ ಹಾಪ್ನೊಂದು ಮಾಡಿ ಕೊಟ್ಟೋದು. ಯಾರ ಹೆಸರಲ್ಲೇ? ನಮ್ಮ ಸೋದರನ ಹೆಸರಲ್ಲೇ ಫಸ್ಟ್ ಬೆಂಗಳೂರಾಗ ಸಂಚಕಾರ ಕೊಟ್ಟಾಗ ಬಂದು ಇಲ್ಲೇ ಬಂದು ಹಾಪ್ನೊಂದು ಮಾಡಿದ್ರು. ಇದು ಲೀಗಲ್ ಆಗಿ ಡಾಕ್ಯುಮೆಂಟ್ಸ್. ಅದಾಗಿಂದ ಅವರು ಅಕ್ಟೋಬರ್ 20ನೇ ತಾರೀಕಿಗೆ ಈ ಜಮೀನನ್ನು ಖರೀದಿ ಹಾಕ್ಕೊತೀವಿ ನಾವು. ಅದು ಇನ್ನೊಂದು ಸಮಸ್ಯೆ ಏನಂತಂದ್ರೆ ಅವ್ರಿಗೆ 80 ವಯಸ್ಸಾಗ್ಯಾವ ಅಂತ ಹೇಳಿದ್ನಲ್ಲ, ಅವ್ರಿಗೆ ನನಗೆ ನೀವು ಯಾವಾಗ ಖರೀದಿ ಹಾಕೊಂತೀರಿ ಅನ್ಪ, ನನಗೆ ಬರೋಕೆ ಅದು ಹೋಗೋದಾಗೋದಿಲ್ಲ ಬೆಂಗಳೂರಿಂದ, ನನಗೆ ವಯಸ್ಸು ಬರೋಕ್ಕಾಗೋದಿಲ್ಲ. ನನ್ನ ಸಂಬಂಧಿಕರಾದಂಥ ಜೀವನ್ ಸರಾಫ್ ಅವ್ರಿಗೆ ನಾನು ಪವರ್ ಆಫ್ ಪಟಾಣಿ ಕೊಡ್ತೀನಿ ಅಂತೇಳಿ ಕರೆದಾಗ ಪವರ್ ಆಫ್ ಪಟಾಣಿ ಕೊಟ್ಟರು. $17 ಕೊಟ್ಟರು ಪವರ್ ಆಫ್. ಅದಕ್ಕೆ ಸ್ಟಾಂಪ್ ಡ್ಯೂಟಿ ಸ್ಟಾಂಪ್ ಡ್ಯೂಟಿ ಸ್ವಲ್ಪ ಅಮೌಂಟ್ ಕಮ್ಮಿ ಇದ್ದ ಕಾರಣ ಅದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹತ್ರ ಹೋಗಿ ಇದನ್ನು 1,20,000 ರೂಪಾಯಿ ಕೊಟ್ಟು
ಸ್ಟಾಂಪ್ ಡ್ಯೂಟಿ ಕಟ್ಟಿ ಜೀವನ್ ಸರಾಫ್ನ ಹೆಸರಲ್ಲೇ ಅದು ಖರೀದಿ ಹಾಕಕ್ಕೆ ಬರ್ತದೆ ಕಾನೂನುಬದ್ಧವಾಗಿ. ಅವತ್ತು ನಾವು ಅಕ್ಟೋಬರ್ 23, 24, 2023 20ನೇ ತಾರೀಕು ಅವತ್ತು ನಾವು ಜಮೀನನ್ನು ಖರೀದಿ ಹಾಕೋತೀವಿ. ಇದು ಖರೀದಿ ಓಕೆ ಸರ್. ಹಾಂ, ಉತ್ತಾರ ಹೆಸರಲ್ಲೇ RTC ಉತ್ತಾರ ಬಂತು. ಸಂಘದ ಕಾರ್ಯಾಧ್ಯಕ್ಷರು ಇವತ್ತು ಸಭೆಯನ್ನು ಕರೆದಾಗ ಹೇಳ್ತಿದ್ರು, ಇದು ಕೊಟ್ಟಿ ದಾಖಲಾತಿಗಳನ್ನು ಹುಟ್ಟಿಸ್ಕೊಂಡು ಇವ್ರು ಖರೀದಿ ಹಾಕೊಂಡ್ರಂತೆ. ಯಾರೋ ಅವ್ರಂಗೆ ಕೊಟ್ಟಿ ದಾಖಲಾತಿಗಳನ್ನು ಇಟ್ಟುಕೊಂಡು ಕೊಟ್ಟಿ ದಾಖಲಾತಿಗಳನ್ನು ಕೊಟ್ಟು ನಾವು ಏನೂ ಇಲ್ಲ, ಸ್ವತಃ ಅವರೇ ಬಂದು ಖರೀದಿ ಹಾಕಿಕೊಟ್ರು. ಹಾಂ, ಕಾನೂನು ಜ್ಞಾನ ಮಾಜಿ ಶಾಸಕರಿಗೂ ಇರಬೇಕು. ಅದೇ ರೀತಿ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಮಾತಾಡ್ತೀವಿ ಅಂತೇಳಿ ಉದ್ದಟತನ ಮಾತಾಡೋದು ಸರಿಯಲ್ಲ. ಹೌದು, ಅದೇ ರೀತಿ ಮುಂದೆ ಖರೀದಿ ಆಯಿತು, ಎಲ್ಲ ಆಯಿತು. ಮೊನ್ನೆ ಏಪ್ರಿಲ್ದಲ್ಲಿ ಸರ್ವೆ ಕೊಟ್ಟಿವಿ, ಡೇಟ್ ಐತಿ. ಅದು ಸರ್ವೆ ಅದು ಕೊಟ್ಟಿದ್ದು ನನ್ನ ಹತ್ರ ಇಲ್ಲ. ಸರ್ವೆ ಕೊಟ್ಟ ಪ್ರಕಾರ ಸರ್ವೆ ಅದು ಕಾನೂನುಬದ್ಧವಾಗಿ ಯಾರಿಗೆ ಅಲಾಟ್ಮೆಂಟ್ ಆಗಬೇಕು ಸರ್ವೆದವ್ರಿಗೆ ಅಲಾಟ್ಮೆಂಟ್ ಆಯಿತು. ಅದೇ ರೀತಿ ಅದು ಜಮೀನು ಸರ್ವೆಗೆ ಬಂದರು. ಮಾಂತೇಶ್ ಕಡೂರನ್ನು ಸರ್ವೇರ್ ಬಂದಾಗ ಸರ್ವೆ ನಡೆದ ಹೊತ್ತಿನಾಗ ಅವರಿಗೆ 7 ದಿನ ಮುಂಚಿತವಾಗಿ ನೋಟಿಸ್ ಮುಟ್ಟಿರ್ತದೆ. ಸುಮ್ಮನೆ ಇಲ್ಲದ ತಗದೆ. ಯಾಕಂದ್ರೆ ಕಾನೂನುಬದ್ಧವಾಗಿ ಖರೀದಿ ಆಗೋ ಹೊತ್ತಿನಾಗ ಇಲ್ಲದ ಯಾಕೆ ಇದು ಮಾಡಬೇಕು, ಅವ್ರಿಗೆ ಜಗಳ ತೆಗಿಬೇಕು ಅನ್ನೋದು ಒಂದೇ ದುರುದ್ದೇಶ. ಇನ್ನು ಜಗಳ ತೆಗೆದು ಆ ಆಸ್ತಿ ಎತ್ತಿ ಹಿಡಿಬೇಕಂತ ಅವ್ರಷ್ಟೇ. ಅದು ಸಂಘದಕ್ಕೆ ಸಂಬಂಧಪಟ್ಟ ಆಸ್ತಿ ಅಲ್ಲ. ಯಾಕಂದ್ರೆ ನನ್ನ ಹೆಸರಲ್ಲೇ RTC ಸಮೇತವಾಗಿ ಐತಿ, ಕಾನೂನುಬದ್ಧವಾಗಿ ಖರೀದಿ ಹಾಕೊಂದಿನಿ. ಅವತ್ತು ಸರ್ವೇದಾರ ಬಂದಾಗ ಸರ್ವೇರ್ ಜೊತೆ ಜಗಳಕ್ಕೆ ಹೋದಾಗ ನನ್ನ ಸೋದರನ ಅಲ್ಲೇ ಇದ್ದ, ಮತ್ತು ಆ ಸಂಬಂಧಪಟ್ಟ ಲಕ್ಷ್ಮಣ್ ಅಂತೆ ಬಂಡಿ ಒಟ್ರು ಅವನು ಹುಡುಗಿದ್ದ. ಸರ್ವೇಕ್ಕೆ ಅವ್ರಿಗೆ ಹೆಲ್ಪಿಗೆ ಬೇಕಲ್ಲ, ಲೇಬರ್ ಬೇಕು ಒಂದು ಜನ ಅಂದಿದ್ರು, ಲೇಬರ್ಸ್ ಕೊಟ್ಟಿದ್ವಿ. ಅವ್ರ ಜೊತೆ ಇವರು ಖ್ಯಾತ ವೈದ್ಯರಾದ ಮಾಂತೇಶ್ ಕಡಪಟ್ಟಿ ಅವರು ಮತ್ತು ಅರುಣ್ ದುದ್ಗಿ ಅವರು ನನ್ನ ಸೋದರನ ಮೇಲೆ ಮತ್ತು ಲಕ್ಷ್ಮಣ್ ಬಡ್ಡಿ ಒಡ್ರ ಮೇಲೆ ಬಡಿದು ಮಾಡಿ, ಸುಳೆ ಮಕ್ಕಳ ಇಲ್ಲಾಕೆ ಬಂದಿರಲಿಲ್ಲ, ಇದು ಸಂಘದ ನಿಮ್ದನ ಆಸ್ತಿ, ಇದು ಸಂಘದ ಆಸ್ತಿ ಅಂತ ಬಂದ್ರ. ಅಲ್ಲ ರೀ, ಇಷ್ಟೆಲ್ಲ ಖರೀದಿ ಮಾಡಿ ನಮ್ಮ ಹೆಸರಲ್ಲೇ ಉತ್ತಾರ ಇದ್ದು ಇಷ್ಟೆಲ್ಲ ದಾಖಲಾತಿ ತಗೊಂಡ್ಬಂತೀನಿ. ಉತ್ತಾರ ಸಮೇತವಾಗಿ ನಮ್ಮ ಹೆಸರಲ್ಲೇ ಅದಾವ. ಅವು ಅವ್ರ ಹೆಸರಲ್ಲೇ ಕಾನೂನುಬದ್ಧ ಸ್ಟೇ ಐತಿ. ಸ್ಟೇ ಇತ್ತಂದ್ರೆ ಅದು ಯಾಕೆ ಸರ್ವೇದವ್ರು ಬರ್ತಿದ್ರು ಸರ್? ಒಬ್ರಿಗೆ ನೌಕರಿದಾರರಿಗೆ ನೌಕರಿ ಬೇಜಾರಾಗಿರ್ತೈತೆ. 99 ವರ್ಷಗಳು ಉಪಭೋಗಕ್ಕೆ ತಗೊಂಡಿನಿ, ನಾವು ಬರ್ಕೊಂಡು ಲೀಸ್ ತಗೊಂಡಿವಿ ಅಂತ ಹೇಳಿ ಹೇಳಿಕೆ ಕೊಟ್ಟರು ಏನ್ರಿ. ಹಾಗಾಗಿ ಇದು ಇನ್ನ 25 ವರ್ಷ ಅವಧಿ ಐತೆ. ನಾವು ಯಾವುದೇ ರೀತಿ ಅವ್ರಿಂದ ದುರುಪಯೋಗ ಪಡ್ಕೊಂಡಿಲ್ಲ, ಕಾನೂನುಬದ್ಧವಾಗಿ ನಾವು ನಡ್ಕೊಂಡ್ವಿ ಅನ್ನೋದು ಹೇಳಿಕೆ ಕೊಟ್ಟರು. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್, ಕಾನೂನುಬದ್ಧವಾಗಿ ಅವ್ರು ಹೇಳಿಕೆ ಕೊಟ್ಟರು ಅಂತಾರಲ್ಲ, ಆಸ್ತಿ ನನಗೆ ಆಸ್ತಿ ಕೊಡೋದೈತೆ ಅಂತ ಇಲ್ಲ. ಆಸ್ತಿ ಅವರು ಸೇಲ್ ಮಾಡೋದಿತ್ತು, ಕಾನೂನುಬದ್ಧವಾಗಿ ಸೇಲ್ ಅವ್ರು ಮಾಡಾಕತ್ತಿದ್ರು. ನಾವು ಕಾನೂನುಬದ್ಧವಾಗಿ ಖರೀದಿ ತೊಗೊಂಡಿದ್ವಿ. 1999 ವರ್ಷ ಲೀಸ್ ಐತಿ, ಅದು ಐತಿ. ಅದು ನನಗೆ ಅದು ಇತ್ತಂದ್ರಲ್ಲೇ ಸಬ್ ರಿಜಿಸ್ಟ್ರ್ ಹತ್ರ ಅದು ಎಂಟ್ರಿ ಆಗ್ಬೇಕೈತಲ್ಲ, ಅದು ಎಂಟ್ರಿ ಆಗಿತ್ತು. ಯಾಕೆ ಖರೀದಿ ಹಾಕಿತ್ತು ಮಾಡ್ಕೊಳ್ಳಾರ್ದೆ ಅವರು ಯಾಕೆ ಮಾಡ್ಕೊಂಡಿಲ್ಲ ಅಂತಂತಂದ್ರೆ, ಅಲ್ಲಿ ನೀವು ಕಾನೂನನ್ನು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಬೋಗಸ್ ದಾಖಲೆ ಸೃಷ್ಟಿಸಿಕೊಂಡು ತೊಂದರೆ ಕೊಡಕತ್ತರ ಸಂಸ್ಥೆಗೆ ಅನ್ನೋದು ಅವ್ರದ್ದು ಆರೋಪ. ಇದಕ್ಕೆ ಏನು ಹೇಳ್ತೀರಿ ಸರ್? ಯಾರು ಬೋಗಸ್ ದಾಖಲಾತಿಗಳು ಸೃಷ್ಟಿಸಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು, ಯಾವುದೇ ರೀತಿ ಅಧಿಕಾರ ದುರ್ಬಳಕೆನೂ ಆಗಿಲ್ಲ, ಯಾವುದೇ ರೀತಿ ಇಲ್ಲ. ಅಧಿಕಾರ ಕಾನೂನುಬದ್ಧವಾಗಿ ಖರೀದಿ ಆಗೈತಿ. ಅವರು ಕಾನೂನು ಲೀಗಲ್ ಅಡ್ವೈಸರ್ ಅದಾರ, ಅವ್ರ ಹತ್ರ ಲೀಗಲ್ ಟೀಮ್ನೇ ಇದೆ. ಹೌದಾ? ಕಾನೂನುಬದ್ಧವಾಗಿ ನಾವು ನಡೆದೈತೆ ಅಂದ್ಮೇಲೆ ಕಾನೂನುಬದ್ಧವಾಗಿ ಕೋರ್ಟ್ನಲ್ಲೇ ಐತಿ. ಅದು ಕೋರ್ಟ್ ಮುಂದೆ ತೀರ್ಮಾನ ಮಾಡುತ್ತೆ. ಈಗ ಅವ್ರಿಗೆ ಮತ್ತೆ ನ್ಯಾಯಾಲಯದಿಂದ ತಡೆ ಆಜ್ಞೆ ತಂದೀವಿ, ಅದನ್ನ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೋಬಾರ್ದು, ಯಾರೋ ಇದನ್ನ ಮಾಡಿ ಮೀರಿ ನಡೆದ್ರೆ ನಾವು ಕಾನೂನು ಹೋರಾಟಕ್ಕೆ ಸಿದ್ಧ ಅದೀವಿ ಅನ್ನೋದನ್ನು ಹೇಳಿಕೆ ಕೊಟ್ರ ಸರ್. ಅದಕ್ಕೆ ನಿಮ್ಮ ಕಡೆ ಏನೈತೆ ಇದ್ರದ್ರಿ? ಸರ್, ಅಧಿಕಾರ ತಡೆಯಾಜ್ಞೆ ತಂದೀವಿ ಅಂತ ಅವ್ರು ಹೇಳ್ತಾರೆ. ತಡೆಯಾಜ್ಞೆ ಬಂದಿತ್ತಂದ್ರೆ ಖರೀದಿ ಯಾಕೆ ಹಾಕಿತ್ತು? ಆ ತಡೆಯಾಜ್ಞೆ ಎಲ್ಲಿದೆ? ಅದೇ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಾರ ಪರೋಕ್ಷವಾಗಿ ಅಂತಾರ ಅವರು. ಯಾವ ದುರ್ಬಳಕೆ ಮಾಡ್ಕೊಂಡಿದ್ದು ಏನಾರ ನಿಮ್ಗೆ ಇದು ಇದ್ರೆ? 100 ವರ್ಷದ ಸಂಘ, ಸಾಕಷ್ಟು ಜನ ಅಲ್ಲಿ ವಿದ್ಯಾವಂತರ ಇದ್ದಾರೆ. ಹೌದಾ? ಅಲ್ಲಿ ಲೀಗಲ್ ಅಡ್ವೈಸರ್ ಟೀಮ್ ಐತೆ ಅವ್ರ ಹತ್ರ. ಹೌದಾ? ಒಂದು ಅರ್ಜಿ ಕೊಟ್ರೆ ರಿಸೀವ್ಟ್ ತೊಗೊಂಡ್ ಹೋಗ್ಯಾರ. ಅವ್ರ ಹತ್ರ ಒಂದು ರಿಸೀವ್ಟ್ ಕಾಫಿ ಇರ್ಬೇಕಲ್ಲ.
ದಾಖಲಾತಿಯಲ್ಲಿ ತಿದ್ದುಪಡಿ ಮಾಡೋಕೊಂದು ಈ ರೀತಿ ಮಾಡ್ಯಾರ ಅಂತ ಹೇಳ್ತಾರೆ ಅವರು. ಯಾರು ದಾಖಲಾತಿ ಆರೋಪ ಐತಾರೆ ಅವ್ರದ್ದು. ಸುಳ್ಳು ಅದು, ಎಲ್ಲ ಸತ್ಯಕ್ಕೆ ದೂರವಾದ ಸಂಗತಿ ಅದು. ಆ ರೀತಿ ಆಗಲಿಲ್ಲ ಅಂತೀರ? ಯಾವುದೋ ರೀತಿ ಆಗಿಲ್ಲ. ಈಗ ಅವ್ರ ಸಮಕ್ಷಮ ನಿಮ್ಗೆ ಏನು ನಿಮ್ಗೆ ಖರೀದಿ ಕೊಟ್ಟರು ಅವ್ರಿಗೆ ಹೇಳಿಕೆ ಕೊಡ್ತಾರೇನ್ರಿ? ಅವ್ರು ಬಂದ್ರೆ ನಿಮ್ಮ ಜೊತೆಯಾಗಿ ಕೊಡ್ತಾರ ಅವರು. ಇವ್ರು ನಿಮಗೆ ಕೊಟ್ಟಿರಿ ಅನ್ನೋದನ್ನೊಂದು ಏನು ಹೇಳಿಕೆ ಕೊಡ್ತಾರ ಅವರು? ಕೊಡ್ತಾರೆ. ಓಕೆ, ಧನ್ಯವಾದ.